ಮ್ಯಾಟ್ರಿಕ್ಸ್ 3x3 ಕೊಟ್ಬಿಟ್ಟು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಾರೆ. ಅದು ನಿಜವಾಗ್ಲೂ TDS ಜಾಬು, ಬಿಕಾಸ್ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್, ತುಂಬ ಟೈಮ್ ತೊಗೊಳುತ್ತೆ. ಈ ಟೈಮ್ನ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ಮೇನಿಯಾ. ಟುಡೇ ವಿ ಆರ್ ಗೋಯಿಂಗ್ ಟು ಸಿ A ಇನ್ವರ್ಸ್ದು 3x3 ಶಾರ್ಟ್ಕಟ್ಟು. ಓಕೆ, ಸೊ ಎಷ್ಟೊಂದು ಜನಕ್ಕೆ ಏನಾಗಿರುತ್ತೆ, ದೊಡ್ಡ ತಲೆನೋವಾಗಿರುತ್ತೆ. 2x2 ಮ್ಯಾಟ್ರಿಕ್ಸ್ದು ಹೆಂಗಿದ್ರು ನೀವು ಏನು ಮಾಡ್ತೀರಾ, ಶಾರ್ಟ್ಕಟ್ ಇದೆ ಸರ್ ಮಾಡ್ತೀವಿ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿರ್ತೀರಾ. ಬಟ್ ನಮ್ಮ ಸಿಲೆಬಸ್ಸು DCETಗೆ ಏನು ಮಾಡಿದ್ದಾರೆ, ಅವರು 3x3 ಮ್ಯಾಟ್ರಿಕ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ನಾವೇನು ಮಾಡಬೇಕು, we should find out how exactly we are going to find out the A inverse. So first starting with the formula, A inverse is equal to ಏನು ಬರಿತೀವಿ ನಾವು, adjoint A divided by determinant of A ಅಂತ ಇರುತ್ತೆ. ಓಕೆ, ರೈಟ್. ಸೊ ವಿಲ್ ಜಸ್ಟ್ ಸಿ ಹೌ ಎಕ್ಸಾಕ್ಟ್ಲಿ ದಿ ಮ್ಯಾಟ್ರಿಕ್ಸ್ ಇಸ್ ಗಿವನ್. ಓಕೆ, 3 2 0 ಬರ್ಕೊಳ್ಳಿ, ಅದಾದಮೇಲೆ 2 4 0 ಬರ್ಕೊಳ್ಳಿ, 1 1 1 ಬರ್ಕೊಳ್ಳಿ. ಸೊ ಶಾರ್ಟ್ ಟ್ರಿಕ್ ಆಗಿರೋದ್ರಿಂದ ಜಸ್ಟ್ ಸೇಮ್ ಕಾಲಮ್ನ ಪಕ್ಕಕ್ಕೆ ಬರ್ಕೊಳ್ಳಿ. 3 2 1 ದಿ ಸೇಮ್ ದಿ ನೆಕ್ಸ್ಟ್ ಕಾಲಮ್ನ ಪಕ್ಕಕ್ಕೆ ಬರ್ಕೊಳ್ಳಿ. 2 4 1. ಐ ಹ್ಯಾವ್ ಜಸ್ಟ್ ಕಾಪಿಡ್ ಮೈ ಫಸ್ಟ್ ಕಾಲಮ್ ದೇರ್, ಸೆಕೆಂಡ್ ಕಾಲಮ್ ದೇರ್. ಅದಾದಮೇಲೆ ನೆಕ್ಸ್ಟ್ ರೋ ಇರುತ್ತಲ್ಲ ಅದನ್ನು ಡಿನಾಮಿನೇಟರ್ ಕೆಳಗಡೆ ಬರ್ಕೊಳ್ಳಿ. 3 2 0 3 2, ಅದಾದಮೇಲೆ 2 4 0 2 4. ಸೊ ಇಲ್ಲಿ ನಮ್ಮ 50% ಕೆಲಸ ಮುಗೀತು. ಈ ಕಾಲಮ್ಮು ಈ ರೋನ ಎಲಿಮಿನೇಟ್ ಮಾಡಿಬಿಡಿ. ಅದಾದಮೇಲೆ ನಾರ್ಮಲ್ 2x2 ಮ್ಯಾಟ್ರಿಕ್ಸ್ದು ನೀವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಭ್ಯಾಸ ಇರುತ್ತೆ, ಸೇಮ್ ರೂಲು. ಓಕೆ, ರೈಟ್. ಸೊ ಇಲ್ಲಿ ಪ್ಲಸ್ ಮೈನಸ್ ಹಾಕೊಳ್ಳಿ. 4 1s 4, ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಇದು ನಾವು ಬರೆಯೋದು. 4 1s 4, 4 1s 4, ಆಮೇಲೆ 0 -0. 4 1s 4 -0 ಇಸ್ 4. ಓಕೆ, ಅದೇ ರೀತಿ ಸ್ವಲ್ಪ ಕೆಳಗಡೆ 1 ಇಂಟು 0 0, 0 ಇಂಟು -2 0 ಮತ್ತು -2 ಏನಾಯಿತು, -2 ಆಯಿತು. ಅದಾದಮೇಲೆ ನೆಕ್ಸ್ಟು 2 ಇಂಟು 0 ಇಸ್ 0, ಅದಾದಮೇಲೆ 4 ಇಂಟು 0 -0 ಆಯಿತು. ಓಕೆ, 0 ಬರುತ್ತೆ. ನೋಡಿ, ನಾನು ಕ್ಯಾಲ್ಕುಲೇಷನ್ಸ್ ಕಾಲಮಲ್ಲಿ ಬರ್ಕೊಳ್ತಾ ಇದ್ದೀನಿ, ಬಟ್ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟಲ್ಲಿ ನಾನು ಏನು ಮಾಡ್ತೀನಿ, ರೈಟ್ ಸೈಡಲ್ಲಿ ರೋನಲ್ಲಿ ಬರ್ಕೊಂಡು ಹೋಗ್ತೀನಿ. ಇದೊಂಚೂರು ತಲೆಯಲ್ಲಿರಲಿ. ಓಕೆ, ನೆಕ್ಸ್ಟ್ ಇದು 0 ಇಂಟು 1 ಇಸ್ 0, 1 ಇಂಟು 2 ಇಲ್ಲಿ ಮೈನಸ್ ಇರುತ್ತೆ, ಇದಕ್ಕೆ ಪ್ಲಸ್ ಆ್ಯಂಡ್ ಮೈನಸ್ ಇಲ್ಲಿ ಹಾಕೋಬೇಕು. ಇವಾಗ ಸೇಮ್ 2x2 ಮ್ಯಾಟ್ರಿಕ್ಸು ನೀವೇನು ಯಾವ ರೀತಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀರೋ ಅದೇ ರೀತಿ. ಓಕೆ, 0 ಬಂತು, -2 ಬಂತು, ಆನ್ಸರ್ ಏನು, -2 ಬರುತ್ತೆ. ಅದಾದಮೇಲೆ 1 ಇಂಟು 3 ಇಸ್ ಹೌ ಮಚ್, 3. ಅದಾದಮೇಲೆ ನೆಕ್ಸ್ಟು -0, ಆನ್ಸರ್ ಇಸ್ 3. ಅದಾದಮೇಲೆ ನೆಕ್ಸ್ಟ್ ಇದು 0 ಇಂಟು 2 0 0, ಸೊ ಡೆಫಿನೆಟ್ಲಿ 0 ಬರುತ್ತೆ. ಅದಾದಮೇಲೆ 2 1s 2, ಈ ಕಡೆ ಮೈನಸ್ಸು, ಇದು ಪ್ಲಸ್ಸು ಮೈನಸ್ ಆಗಿರುತ್ತೆ. ಓಕೆ, 2 1s 2 -4, 2 -4, ಆನ್ಸರ್ ಈಸ್ -2. ಅಗೇನ್ -2 ಬಂತು. ಅದಾದಮೇಲೆ ನೆಕ್ಸ್ಟು 2 1s 2 -3 ಆಗಿರುತ್ತೆ. ಓಕೆ, -1 ಬಂತು. ಅದಾದಮೇಲೆ ನೆಕ್ಸ್ಟು 3 4s 12, 12 -4 ಬರುತ್ತೆ. ಸೊ 3 4s 12, 12 -4, 12 -4 ಇಸ್ ಹೌ ಮಚ್, 8. ಓಕೆ, ಸೊ ಆನ್ಸರು ನಾವೇನು ಮಾಡ್ಬಿಡೋಣ, ಇಲ್ಲಿ ಬರೆದ್ಬಿಡೋಣ. ಅಡ್ಜಾಯಿಂಟ್ ಆಫ್ ಎ ರೆಡಿ ಆಯಿತು. ಸೊ ಇಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗಲೇ ನಾವು ಆಪ್ಷನ್ಸ್ನ ಚೆಕ್ ಮಾಡಿದ್ರೆ ನಮ್ಮ ಅಡ್ಜಾಯಿಂಟ್ ಆಫ್ ಎ ಗೊತ್ತಾಯಿತು ಅಂದರೆ ಈಸಿ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಎಲ್ಲ ಕಡೆನೂ ನಮ್ಮ ಆಪ್ಷನ್ಸು ಸೇಮ್ ನಂಬರ್ಸ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಫೈಂಡ್ ಔಟ್ ದಿ ಎ ಡಿಟರ್ಮಿನೆಂಟ್. ಸೊ ಎ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲೊಂದು ಶಾರ್ಟ್ಕಟ್ ಹೇಳ್ತೀನಿ ನೋಡಿ. ಏನು ಮಾಡಬೇಕು, ಈ ಕಾಲಮ್ಮು ಮತ್ತು ನಿಮಗೆ ಕೊಟ್ಟಿರೋ ಅಂಥ ರೋ ಇವೆರಡೂ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ಕೊಂಡು ನಂಗೆ ಡಿಟರ್ಮಿನೆಂಟ್ ಸಿಕ್ಬಿಡುತ್ತೆ. ಯಾವ ರೀತಿ, ಸೇ ಫಾರ್ ಎಕ್ಸಾಂಪಲ್ 3 4s 12, ಅದಾದಮೇಲೆ ನೆಕ್ಸ್ಟು 2 ಇಂಟು -2 ಇಸ್ -4, ಅದಾದಮೇಲೆ 0 ಇಂಟು -2 ಇಸ್ 0. ಓಕೆನಾ, 0. ಸೊ 12 -4 is 8. ಸೊ 8 will be your determinant. ಸೊ 1 divided by 8 and this will be your answer. ಸೊ ಯಾವತ್ತೂ ಅಷ್ಟೇ ನಿಮಗೆ ಸಿಗೋವಂಥ ಶಾರ್ಟ್ಕಟ್ಸ್ನ ಯಾವತ್ತೂ ಬಳಕೆ ಮಾಡಬೇಕು, ಯಾಕಂದರೆ ಟೈಮ್ ಕನ್ಸಂಪ್ಷನ್ಸು ಕಡಿಮೆ ಇರಬೇಕು. ಸೊ ಟೈಮ್ ಏನು ತೊಗೊಳ್ತೀವಲ್ವ ಅದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಡಿಮೆ ಇರಬೇಕು, ಆಮೇಲೆ ಕನ್ಫ್ಯೂಷನ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ 3x3 ಮ್ಯಾಟ್ರಿಕ್ಸು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಬಂದಿದ್ದೆ. ಮೋಸ್ಟ್ಲಿ ಹೆಲ್ಪ್ ಆಗುತ್ತಿದ್ದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.